ಹಲೋ ಗಾಯ್ಸ್, ಎಲ್ಲರಿಗೂ ರಾಕಿ ವ್ಲಾಗ್ಸ್ 19 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಯಲ್ಲಾಪುರ ಗೇಟ್ ನಾಗಸಂದ್ರ ಹೋಬ್ಳಿ ಮಲ್ಲಮ್ಮ ದೊಡ್ಡಯ್ಯ ಚೌಟ್ರಿಗೆ ಮದುವೆ ಇತ್ತು, ಬಂದಿದ್ದೀವಿ. ಬನ್ನಿ ಮದುವೆ ಊಟ ತಿನ್ನೋಣ. ಗಾಯ್ಸ್, ನಾವು ಬಂದಿರೋದು ಯಡಿಯೂರ್ ಹತ್ರ ಮಲ್ಲಮ್ಮ ದೊಡ್ಡಯ್ಯ ಕನ್ವೆನ್ಷನ್ ಹಾಲ್. ನೋಡಿ, ಬ್ಯೂಟಿಫುಲ್ ಗಾರ್ಡನಿಂಗ್, ಬ್ಯೂಟಿಫುಲ್ ಆಗಿದೆ. ಇತ್ತೊತ್ತು ಚೌಟ್ರಿ ಯಡಿಯೂರ್ಗೂ ಹತ್ರ. ಯಡಿಯೂರಲ್ಲಿ ಯಾರ್ಯಾರು ಮದುವೆ ಆಗ್ಬೇಕು ಅನ್ಕೊಂಡಿದ್ದೀರೋ ಈ ಚೌಟ್ರಿ ರೆಕಮೆಂಡ್ ಮಾಡ್ತೀವಿ. ನೈಟ್ ಅಲ್ವಾ, ಅಲ್ಲಿ ಹಂಗೆ ಫಾರೆಸ್ಟ್ ತರಾನೇ ಫೀಲ್ ಆಗೋದು. ಬಟ್ ಇಲ್ಲೆಲ್ಲ ಹೊಲಗಳು ಮಾತ್ರ. ಪಾರ್ಕಿಂಗ್ ಅಂತಾನೆ ನೋಡಿ, ಫುಲ್ಲು ಪಾರ್ಕಿಂಗ್ಗೆ. ಅಲ್ಲಿ ರೋಡ್ ತೋರಿಸ್ತೀವಿ ಬನ್ನಿ. ಇವಾಗ ರೋಡ್ ಎಷ್ಟು ದೂರ, ರೋಡಿಂದ ಎಷ್ಟು ಸಕಲಾಗಿದೆ ಗೊತ್ತಾ ಎಂಟ್ರಿ. ಗಾಯ್ಸ್, ಇದೆ ಅಲ್ಲಿರೋದು ಮೇನ್ ರೋಡು. ಒಂದು 400 ಮೀಟರ್ಸ್ ಇರುತ್ತೆ. ಇಲ್ಲಿ ಒಳಗಡೆ ಹಿಂಗ್ ಬಂದ್ರೆ ಇದೇ ಚೌಟ್ರಿ. ಈಗ ಗಂಡು ಹೆಣ್ಣು ಈಗ ತಾನೇ ಹೋಗಿ ನಿಂತಿದ್ದಾರೆ ಗಾಯ್ಸ್. ಮದುವೆ ಹೆಂಗಿತ್ತು ಗಾಯ್ಸ್? ಈಗ ನಾವು ಊಟ ಮುಗಿಸಿಕೊಂಡು ಅಮ್ಮನ ಹಟ್ಟಿಗೆ ಹೊರಡುತ್ತಿದ್ದೇವೆ. ಬೆಳಿಗ್ಗೆ ತುಂಬಾ ಕೆಲಸ ಇದೆ. ತೋಟಕ್ಕೆ ಹೋಗ್ಬಿಟ್ಟು ಈ ಕಾಯಿಗಳೆಲ್ಲ ಕಿತ್ಕೊಂಡು ಹೋಗ್ಬೇಕು. ಅಲ್ಲಿ ಸಿಗ್ತೀವಿ ಗಾಯ್ಸ್. ಏನಾದರೂ ಹೇಳ್ಬೇಕೇನಪ್ಪ? ಇಲ್ಲ, ಅಷ್ಟೇ ಗಾಯ್ಸ್. ಹಲೋ ಗಾಯ್ಸ್, ರಾತ್ರಿ ಮದುವೆ ಮುಗಿಸ್ಕೊಂಡು ನಾನು ಯಶಿಕಾ ಎಲ್ಲ ತೋಟದ ಹತ್ರ ಬಂದಿದ್ದೀವಿ. ಇನ್ನೇನು ಚಿನ್ನಿ ಎಲ್ಲರೂ ಬರ್ತಾ ಇದ್ದಾರೆ. ಇದು ದೋಟಿ ತಗೊಂಡು. ನೋಡಿ ಇಲ್ಲಿ ಕೆರೆ, ನನ್ನ ಹಿಂದೆನೆ ಹೆಂಗೈತೆ ಕೆರೆ, ಮಸ್ತ್ ಕೆರೆ ನೋಡಿ. ಈಗ ನಾನು ಹೊಲ್ದ ಹತ್ರ ಎಂಟ್ರಿ ಆಗ್ತಾ ಇದ್ದೀನಿ. ಇಲ್ಲಿ ನೋಡಿ ಗಾಯ್ಸ್ ಹೆಂಗಿದೆ, ಫುಲ್ ಗ್ರಾಸ್ ಲ್ಯಾಂಡ್, ಗಾರ್ಡನಿಂಗ್, ಪಾರ್ಕ್ ಇದ್ದಂಗೆ ಐತಿ ಇಲ್ಲಿ. ಇಲ್ಲಿ ನೋಡಿ, ಇದೇ ಕೆರೆ, ಇದೇ ತೋಟ. ಮುಸ್ಲೆ ನೋಡ್ದ? ಎಲ್ಲಿ? ಅಯ್ಯೋ, ಮುಸ್ಲೆ ನೋಡ್ಬಿಟ್ಲಲ್ಲಪ್ಪ. ಹೆಂಗಪ್ಪ ಇವಾಗ ಎಸ್ಕೇಪ್ ಆಗೋದು? ನೋಡ್ಬೇಕು ಕಾಯಿ ಎಲ್ಲ ಇದಾವ ಇಲ್ವಾ ಅಂತ. ಗಾಯ್ಸ್, ಈಗ ಕಾಯಿ ಎಲ್ಲ ಕಿತ್ಕೊಂಡು, ಸ್ವಲ್ಪ ಮಾವಿನ ಹಣ್ಣಿದ್ದು ಮಾವಿನ ಹಣ್ಣೆಲ್ಲ ಕಿತ್ಕೊಂಡು ಇಲ್ಲಿ ಎಲ್ಲ ಗಾಡಿ ಡಿಕ್ಕಿ ಒಳಗಡೆ ಎಲ್ಲ ಹಾಕಿದೀವಿ. ಕಾಯೆಲ್ಲ ಕಿತ್ತಿ ನೋಡಿ, ಇದೇ ಜವಳಿ ಇಲ್ಲೇ ಕಿತ್ತಿದ್ದು. ಎಷ್ಟು ಕಷ್ಟಪಟ್ಟು ಎತ್ಕೊ ಬಂದಿರೋದಕ್ಕೆ ಕಾಯಿ ಕಿತ್ಕೊಂಡು ನಿಂದಂಗೆ ಆಯಿತು. ಕಿತ್ಕೊಂಡು ಇವಾಗ ಇವರು ಅಲ್ಲಿ ಜವಳಿ ತಗೊಂಡು ಆ ರೋಡ್ ಹತ್ರ ಬರ್ತಾರೆ. ನಾವು ರೋಡ್ ಹತ್ರ ಹೋಗ್ಬಿಟ್ಟು ಕಾರಲ್ಲೇ ಜವಳಿ ಹೆಂಗೆ ತಗೊಂಡು ಹೋಗ್ತೀವಿ ಅಂತ ನಿಮಗೆ ತೋರಿಸ್ತೀವಿ. ವೀಕ್ಷಕರೇ, ದಯವಿಟ್ಟು ಎಲ್ಲರೂ ವೀಕ್ಷಿಸಿ. ನಮ್ಮ ಎನಿತ್ ಪಿಕಾಕ್ ಥರ ಡ್ಯಾನ್ಸ್ ಆಡ್ತಾರೆ ನೋಡಿ. ಡ್ಯಾನ್ಸ್ ಎನಿತ್ ಹಿಂದೆ ತೋರಿಸಿ, ಪಿಕಾಕು ಬೆಳಿಗ್ಗೆ ಗಾಯ್ಸ್ ವಾತಾವರಣ ಅಂತೂ ಸಕಾಲಾಗಿತ್ತು. ಇವಾಗ ಸ್ವಲ್ಪ ಬಿಸಿಲಾಗೋಯ್ತು. ಇಲ್ಲಾಂದಿದ್ರೆ ನೋಡಿ, ಅಲ್ಲೇ ಕೆರೆ, ಇಲ್ಲೇ ಎಲ್ಲ ಎತ್ತರ ಪಾರ್ಕ್ ಇದ್ದಂಗೆ ಐತಿ ಇಲ್ಲಿ. ಹುಲ್ಲೆಲ್ಲ ಬೆಳಿಗ್ಗೆ ಮಾತ್ರ ತಣ್ಣಗೆ ಹೆಂಗೆ ಕ್ಯಾಂಪಿಂಗ್ ಮಾಡೋಕ್ಕಂತೂ ಒಳ್ಳೆ ಸ್ಪಾಟ್ ಇದು, ಯಡಿಯೂರು ಕೆರೆ ಹತ್ರ. ಯಾರೋ ಕ್ಯಾಂಪಿಂಗ್ ಮಾಡೋರು ಅಲ್ಲಿ. ನಮ್ಮ ಅತ್ತೆಯವ್ರದ್ದು ಇದ್ವಲ್ಲ. ವೀಕ್ಷಕರೇ, ನಾವಿವತ್ತು ಮಾಡ್ತಿರೋದು ಪೆಪ್ಪರ್ ಚಿಕನ್. ಈಗ ಪೆಪ್ಪರ್ ಚಿಕನ್ ಮಾಡುವ ವಿಧಾನಕ್ಕೆ ಮೊದಲು ಇಲ್ಲಿ 1.5 kg ಚಿಕನ್ ಇರ್ಬೋದು. 1.5 kg 1.25 kg ಇದೆ. ಅದು ಫಸ್ಟ್ ಮೊಸರು ಹಾಕೋಬೇಕು. ಸ್ವಲ್ಪ ಚಿಕನ್ ತೊಳೆದು ಮೊಸರು ಹಾಕಿದೀವಿ. ಇನ್ವೈಟ್ ಮಾಡಿದ್ ಯಾರು ಅಂತಾನು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿದ್ ಯಾರು? ಕಾರ್ಯಕರ್ತರು ಸುಷ್ಮಾ ಅವರು. ಅವ್ರು ಒಳಗಡೆ ಬಿರಿಯಾನಿ ರೆಡಿ ಮಾಡ್ತಾರೆ. ಮಡಿಕೇರಿ ಬಿರಿಯಾನಿ, ಅದು ರೆಸಿಪಿ ತೋರಿಸ್ತೀವಿ ಇವಾಗ. ಫಸ್ಟ್ ಕಲ್ಸ್ಕೊಂಡ್ಬಿಡೋಣ. ಅಷ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಗ್ಗರಣೆಗೂ ಆಮೇಲೆ ಹಾಕ್ತೀವಿ. ಇವಾಗ ಸ್ವಲ್ಪ ಮ್ಯಾರಿನೇಟ್ ಮಾಡಕ್ಕೆ ಶುಂಠಿ ನೋಡಿ ಇಷ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನಾ? 2.5 ಸ್ಪೂನು. ನೆಕ್ಸ್ಟ್ ಡಿಪೆಂಡ್ ಅವ್ರ ಮೊಸರಾಯ್ತು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯ್ತು. ಈಗ ಪೆಪ್ಪರ್ ಪೌಡರ್ ಆಲ್ರೆಡಿ ಮೇನ್ ಇದಕ್ಕೆ ಇಂಗ್ರೀಡಿಯೆಂಟ್ ಬಂದೆ ಪೆಪ್ಪರ್ ಪೌಡರ್.
ಟೇಸ್ಟ್. ಪೆಪ್ಪರ್ ಪೌಡ್ರು ರುಬ್ಬಿಟ್ಕೊಂಡಿದೀವಿ ನಾವು ಮೊದ್ಲೇನೆ. ಪೆಪ್ಪರ್ ಪೌಡ್ರ್ ಇಲ್ಲ ಅಂದ್ರೆ ನಿಮ್ಮ ಹತ್ರ ಇನ್ಸ್ಟೆಂಟ್ ಆಗಿ ಪೆಪ್ಪರ್ ತಗೊಂಡು ಇದು ಒಂದು ಪ್ಯಾಕೆಟ್ ಅಲ್ಲಿ ತಂದು ಮಾಡ್ಕೊಳ್ಳಿ. ನಾವು ಇಲ್ಲಿ ರುಬ್ಕೊಂಡಿರೋದು ಮನೇಲಿ ಪೆಪ್ಪರ್ ಪೌಡರ್. ಪೆಪ್ಪರ್ ಜಾಸ್ತಿ ಹಾಕ್ತೀವಿ ಬಿಕಾಸ್ ಅದೇ ಇದು ಟೇಸ್ಟ್. ಇದನ್ನ ಟ್ರೈ ಮಾಡಿ ಟೇಸ್ಟ್ ಮಾಡ್ಬಿಟ್ರೆ ನೀವಂತೂ ಸ್ವರ್ಗನೇ. ಸ್ವಲ್ಪ ಇದು ಉಪ್ಪು. ಕಾರ್ಯಕರ್ತರು, ಇದು ಕ್ರಿಯಾಕರ್ತರು ಕಣ್ಣಿಡ್ದಿರೋದು ಬಂದು ನಮ್ ಸುಷ್ಮಾಕ್ ಅವರು. ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು 2 ಸ್ಪೂನ್ ಅಷ್ಟು ಧನಿಯಾ ಪುಡಿ, ಧನಿಯಾ ಪುಡಿ ಖಾರದ 2 ಟೇಬಲ್ ಸ್ಪೂನ್, ಖಾರದ ಖಾರದ ಪುಡಿ, ಪುಡಿ, ಖಾರ ಹೆಂಗ್ ಬೇಕಂಗೆ, ಮತ್ತೆ ಅರ್ಶಿನ ಪುಡಿ ಹಾಕೊಂಡು ಸ್ವಲ್ಪ ಲೈಟ್ ಆಗಿ ಹುರ್ಕೊಬೇಕು. ಹುರ್ದು ಗ್ರೈಂಡ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಇದೇ ಬಾಂಡ್ಲಿಗೆ ಈರುಳ್ಳಿ, ಟೊಮೆಟೊ, ಮತ್ತೆ ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದೊಂದು ಮಸಾಲೆ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ 2 ಮಸಾಲೆ ರೆಡಿ ಆಗ್ತಾ ಮಸಾಲೆ ಇದೆ. ನಾನು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನಾನು ಮಿಕ್ಕಿದ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ವೀಕ್ಷಕರೇ, ಈಗ ನಾವು ಮಡಿಕೇರಿ ಬಿರಿಯಾನಿ ಸ್ಟಾರ್ಟ್ ಮಾಡಿದೀವಿ ಈಗ ತಾನೇ. ಫಸ್ಟ್ ಗ್ಯಾಸ್ ನೋಡಿ, ಗ್ಯಾಸ್ ಹಚ್ತಾ ಇದೀವಿ. ನೆಕ್ಸ್ಟ್ ತಪ್ಪಲೆ ಇಡ್ತಾ ಇದೀವಿ. ಫಸ್ಟ್ ಒಗ್ಗರಣೆ ಹಾಕೋಬೇಕಕ್ಕ. ಫಸ್ಟ್ ತಪ್ಪಲೆ ಕಾಯ್ದ್ಮೇಲೆ ಎಣ್ಣೆ ಹಾಕಿ ಪಲಾವ್ ಸಾಮಾನು. ಇದು ಮಸಾಲೆ ಏನೇನ್ ಹಾಕಿದೀರಾ ಹೇಳ್ಬಿಡಿ. 2 ತರ ಮಸಾಲೆ. ಇದು ಧನಿಯಾ ಪುಡಿ, ಖಾರದ ಪುಡಿ ಮತ್ತೆ ಅರಿಶಿನ ಪುಡಿ ಫ್ರೈ ಮಾಡಿ ರುಬ್ಕೊಂಡಿರೋದು. ಇದು ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ ಎಲ್ಲ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ. ಅಕ್ಕ, ನೀವೆಲ್ಲಿ ಕಲ್ತ್ರಿ ಮಡಿಕೇರಿ ಬಿರಿಯಾನಿ ರೆಸಿಪಿ? ನಮ್ಮ ಹಸ್ಬೆಂಡ್ ಮಡಿಕೇರಿ ಟ್ರಿಪ್ ಹೋಗಿದ್ರು. ಅಲ್ಲಿ ಹೋಮ್ ಸ್ಟೈಲ್ ಇದ್ದಾಗ ಒಂದ್ ಆಂಟಿ ಮಾಡ್ಕೊಟ್ಟಿದ್ರಂತೆ. ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಟ್ಟು ಆ ರೆಸಿಪಿನ ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ರು. ಆ ಆಂಟಿ ಕೈಲಿ ಹೇಳ್ಸ್ಕೊಂಡು ನಾನು ಆ ರೆಕಾರ್ಡ್ ನೋಡ್ಕೊಂಡು ಮನೇಲಿ ಟ್ರೈ ಮಾಡಿದೆ. ಚೆನ್ನಾಗಿ ಬಂದಿತ್ತು. ಇದಾಗ್ಲೇ ಎಷ್ಟೊಂದ್ ಸತಿ ಮಾಡಾಕ್ಬಿಟ್ಟಿದೀರಲ್ವಾ? ಮಾಡಿದೀವಿ, ಬಟ್ ಎಷ್ಟು ಸಲ ತಿಂದ್ರು ಬೇಜಾರ್ ಅನ್ಸಲ್ಲ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನಾನು ಅವತ್ತು ತಿಂದಿದ್ದೀನಿ ಒಂದ್ಸತಿ, ಇವತ್ತು ಮತ್ತೆ ತಿನ್ಬೇಕು ಅಂತಾನೆ ಮಡಿಕೇರಿ ಬಿರಿಯಾನಿ ಕೇಳಿದ್ಕೇನೆ ಮತ್ತೆ ಅದನ್ನೇ ಮಾಡ್ತಿರೋದು. ನೀನು ಬಿಡ್ಸವ ಏಂತಕ್ಕವ ನೀನ್ ಪೇಪರ್ ರೆಡಿ ಮಾಡ್ತಾ ಇದೀಯಾ? ಫಸ್ಟ್ ತಪ್ಪಲೆ ಇಟ್ಟಾಯ್ತು, ಎಣ್ಣೆ ಹಾಕಾಯ್ತು. ಎಣ್ಣೆ ಹಾಕೊಂಡಿದೀವಿ. ಎಣ್ಣೆ ಚೆನ್ನಾಗಿ ಕಾಯ್ದ್ಮೇಲೆ ಪಲಾವ್ ಸಾಮಾನು ರೆಡಿ ಮಾಡ್ಕೊಂಡಿದೀನಿ. ಸ್ವಲ್ಪ ಪಲಾವ್ ಎಲ್ಲ ಚಕ್ಕೆ, ಲವಂಗ, ಬರುತ್ತೆ, ಪಲಾವ್ ಎಲೆ, ಸೋಂಪು, ಕಸ್ತೂರಿ ಮೇಥಿ. ಎಣ್ಣೆ ಫಸ್ಟ್ ಬಿಸಿ ಆಗ್ಬೇಕು. ಎಣ್ಣೆ ಎಣ್ಣೆ ಕಾದಿದೆ, ಪಲಾವ್ ಸಾಮಾನ್ ಹಾಕಾಯ್ತು. ಪಲಾವ್ ಸಾಮಾನು ಫ್ರೈ ಆದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಕಲರ್ ಬರ್ಬೇಕು. ಈರುಳ್ಳಿ ಎಲ್ಲ ಬ್ರೌನಿಶ್ ಆಯ್ತು. ಈಗ ಈರುಳ್ಳಿ ಫ್ರೈ ಆಗಿದೆ. ಟೊಮೊಟೊ ಹಾಕೊಳ್ಳೋಣ. ಟೊಮೆಟೊ ಹೋಗಿದೆ ತಪ್ಪಲೆ ಒಳಗಡೆ, ಚೆನ್ನಾಗಿ ಬೇಯಬೇಕು. ಫ್ರೈ ಆಯ್ತು. ಫ್ರೈ ಆಗಿದೆ. ಈಗ 1-2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ವೀಕ್ಷಕರು ಬರೇ ನೋಡೋದಲ್ಲ, ಟ್ರೈ ಮಾಡಿ ಮಡಿಕೇರಿ ಬಿರಿಯಾನಿ. ಮಡಿಕೇರಿಗೆ ಹೋಗ್ಬೇಕಂತ ಏನಿಲ್ಲ, ನಮ್ಮ ಮನೆಗಳಲ್ಲೇ ಮಡಿಕೇರಿ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು. ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಚಿಕನ್ ಹಾಕೊಳ್ಳೋಣ. ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದೀವಿ. ಇನ್ನು ಮಸಾಲೆ ಹಾಕಿಲ್ಲ, ಒಗ್ಗರಣೆಲೆ ಚಿಕನ್ ಬೇಯಿಸ್ತಾ ಇರೋದಲ್ವಾ? ಒಗ್ಗರಣೆಲ್ಲ ಸ್ವಲ್ಪ ಚಿಕನ್ ಬೇಯಿಸ್ತಾ ಇದ್ವಿ. ಸ್ವಲ್ಪ ಇದಕ್ಕೆ ಉಪ್ಪು ಆಡ್ ಮಾಡ್ಕೊಳ್ಳೋಣ. ಚಿಕನ್ ಬೇಯಬೇಕಲ್ಲ, ಬೇಗ ಬೇಯುತ್ತಾ? ಬೇಗ ಬೇಯುತ್ತೆ. ಮತ್ತೆ ಚಿಕನ್ಗೆಲ್ಲ ಸ್ವಲ್ಪ ಇಟ್ಕೊಳ್ಳಿ. ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಎಣ್ಣೆಲೆ ಫ್ರೈ ಆಗ್ಲಿ. ವೀಕ್ಷಕರೇ, ಈಗ ಕೊತ್ತಂಬರಿ ಮತ್ತೆ ಪುದೀನ ಹೋಗ್ತಾ ಇದೆ ತಪ್ಪಲೆಗೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀವಿ. ಸ್ವಲ್ಪ ಅದ್ರ ಮೇಲೆ ಹಾಕಿದ್ರೆ ಎಲ್ಲಾರು ನಾರ್ಮಲ್ ಚಿಕ್ಕಪೇಟೆ ಬಿರಿಯಾನಿ ಎಲ್ಲ ರುಬ್ಬಾಕ್ತಿವಿ. ಇದು ಮಡಿಕೇರಿ ಬಿರಿಯಾನಿ ಆಗಿರೋದ್ರಿಂದ ರಾ ಮೆಟೀರಿಯಲ್ ಹಂಗೆ ಡೈರೆಕ್ಟ್ ಹಾಕ್ತಾ ಇದೀವಿ. ಹಿಂಗ್ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೇಂಜ್ ಆಗುತ್ತೆ, ಚೆನ್ನಾಗಿರುತ್ತೆ. ನಾರ್ಮಲ್ ಬಿರಿಯಾನಿಗೂ ಮಡಿಕೇರಿ ಬಿರಿಯಾನಿಗೂ ಏನಕ್ಕ ವ್ಯತ್ಯಾಸ? ನಾರ್ಮಲ್ ಬಿರಿಯಾನಿ ನಾಟಿ ಸ್ಟೈಲ್ ಅಂದ್ರೆ ಎಲ್ಲ ರುಬ್ಬಿ ನೀವ್ ಹೇಳ್ದಂಗೆ ಮಿಕ್ಸ್ ಮಾಡಿ ಹಾಕ್ಬಿಡ್ತೀವಿ. ಇದು ಒಂದೊಂದೇ ಫ್ಲೇವರ್ ಒಂದೊಂದೇ ಸಲ ಹಾಕೋದ್ರಿಂದ ಟೇಸ್ಟ್ ಡಬಲ್ ಚೆನ್ನಾಗಿರುತ್ತೆ. ಮತ್ತೆ ಅದ್ ಹಾಕೋದ್ಲೆ ಅದು ಸ್ಮೆಲ್ ಬರುತ್ತೆ ನೋಡಿ. ಆಗ್ಲೇ ಕೊತ್ತಂಬರಿ ಪುದೀನ ಹೋಯ್ತಿದ್ದಂಗೆ ಅದು ಆ ಫ್ಲೇವರ್ ನೋಡಿದಿರಲ್ಲ. ನೆಕ್ಸ್ಟ್ ಇದಾಗ್ದಾಗ ಅದೊಂಥರ
ಒಂಥರ ಇದು ಮಡಿಕೆ ಬಿರಿಯಾನಿ ತರಾನು ಫೀಲ್ ಆಯ್ತಕ್ಕ. ಇದು ಮಡಿಕೇರಿ ಬಿರಿಯಾನಿ, ಮಡಿಕೆ ಬಿರಿಯಾನಿ ಅದು ಅಷ್ಟೇ, ಹಿಂಗೆ ಹಾಕೋದು ಡೈರೆಕ್ಟ್ ಹಾಕ್ತಾ ಇರ್ತಾರೆ. ಬ್ಯಾಂಬೂ ಚಿಕನ್ಗೂ ಇದೇ ತರನೇ. ಇದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾವೇನ್ ಬಿಟ್ಕೊಂಡಿದ್ವಿ ಮಸಾಲೆ ಅದು ಒಂದೊಂದು ಆ್ಯಡ್ ಮಾಡ್ಕೊಳ್ಳೋಣ. ಇದು ಪುದೀನ ಕೊತ್ತಂಬರಿ ಎಲ್ಲ ಬೆಂದಿದೆ, ಎಣ್ಣೆಲಿ ಫ್ರೈ ಆಗಿದೆ ನೋಡ್ಬೋದು. ನೆಕ್ಸ್ಟ್ ಈ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋಣ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಇದೇನೇನು ಹೇಳಿ ಮರ್ತದೆ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಮಸಾಲೆ ಫ್ರೈ ಆಗ್ಬೇಕು. ಆಗ್ಲೇ ನೋಡಿ ಹೆಂಗ್ ಕಾಣಿಸ್ತಾ ಇದೆ, ಕಾಣಿಸ್ತಿದೆ. ಹಿಂಗೆ ಎಂಟದ್ರೇನೆ ಅದು ಬಿರಿಯಾನಿ ಪೀಸ್ಗಳು ಟೇಸ್ಟ್ ಬರೋದ. ಅವಾಗ ಮಸಾಲೆಗಳು ಬಿತ್ತಾ ಇದೆ. ಮಸಾಲೆ ಎಷ್ಟು ಬೇಯಿಸಿದ್ರೆ ಚಿಕನ್ ಚೆನ್ನಾಗಿ ಅದ್ರಲ್ಲಿ ಬೇಯುತ್ತೆ ನೋಡಿ. ಹೌದು, ಚಿಕನ್ಗೂ ಮಸಾಲೆ ಹಿಡ್ಕೊಡುತ್ತೆ. ನಾವೆಲ್ಲ ಹಾಕ್ಬಿಟ್ಟು ಹಿಂದೆನೆ ಇಮಿಡಿಯೇಟ್ ಮಾಡಿದ್ರೆ ಅದು ಪೀಸ್ ತಿನ್ನಕಷ್ಟು ಟೇಸ್ಟ್ ಬರಲ್ಲ. ಬಿರಿಯಾನಿಯಲ್ಲಿ ಮೈನ್ ಡ್ರಾಬ್ಯಾಕ್ ಬರೋದೇ ಪೀಸ್ಗೆ ಟೇಸ್ಟ್ ಇರಲ್ಲ. ಈಗ ನೋಡಿ ಈ ತರ ಎಲ್ಲ ಇದ್ರೆ ಪೀಸ್ ಟೇಸ್ಟ್ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು. ಗ್ರೇವಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣ್ತಿದೆ ನೋಡಿ. ಹೌದು, ಅಕ್ಕಿ ಹಾಕುವ ಸಮಯ. ಚಿಕನ್ ಎಲ್ಲ ಚೆನ್ನಾಗಿ ನೋಡಿ ಎಣ್ಣೆ ಬಿಟ್ಕೊಂಡಿದೆ. ಆತರ ಆದ್ಮೇಲೆ ಹಾಕ್ಬೇಕಾ? 1 kg ಅಕ್ಕಿ ತೊಳೆದಿಟ್ಕೊಂಡಿದೀವಿ. ಈಗ ಘಮ ಅಂತ ಇದೆ ಮಡಿಕೇರಿ ಬಿರಿಯಾನಿ. ಇದು ನೋಡಿ, ಎಲ್ಲರೂ ಟ್ರೈ ಮಾಡಿ. ನಾವು ಸುಮ್ಮನೆ ತೋರಿಸೋದಲ್ಲ, ನೋಡೋದಲ್ಲ ವೀಕ್ಷಕರೇ. ನೀವೆಲ್ಲ ಟ್ರೈ ಮಾಡಬೇಕು ಅಂತಾನೆ ನಾವು ಇಷ್ಟು ಕಷ್ಟಪಟ್ಟು ನಾವೆಲ್ಲ ರೆಸಿಪಿ ಒಂದೊಂದು ಪಿನ್ ಟು ಪಿನ್ ಹೇಳ್ತಾ ಇರೋದು ಅಲ್ವಾಕ. ಇಂಗ್ರೀಡಿಯೆಂಟ್ಸು ಸುಮ್ಮನೆ ನೀವು ನೋಡ್ಬಿಟ್ಟು ಟ್ರೈ ಮಾಡಲಿಲ್ಲ ಅಂದರೆ ನಿಮಗೆ ನಾವು ತಿಂದಿರೋ ಫ್ಲೇವರ್ ನಿಮ್ಗೆ ಗೊತ್ತಾಗಬೇಕು ಅಂದರೆ ನೀವು ಟ್ರೈ ಮಾಡಲೇಬೇಕು. ಟೇಸ್ಟ್ ಅಕ್ಕಿಗೆ 2 ನೀರು, ನಾನು 3.5 ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೀನಿ. ಸೊ 7 ಗ್ಲಾಸ್ ನೀರು ಹಾಕ್ತೀನಿ. ಮೇಯ್ನು ಇದೇ, ಸೈಂಟಿಸ್ಟ್ ಆಗ್ಬೇಕು ಈ ಟೈಮಲ್ಲಿ. ಕರೆಕ್ಟಾಗಿ ನೀರು ಹಾಕ್ಬೇಕಂದ್ರೆ ಸೈಂಟಿಸ್ಟ್ ಆಗಬೇಕು. ಬಿರಿಯಾನಿ ಅಕ್ಕಿ ಎಲ್ಲ ಹಾಕಿ ದಮ್ ಕಟ್ಟಿಲ್ಲ ಅಲ್ವಾಕ ಇನ್ನ? ಇಲ್ಲ, ಲಾಸ್ಟ್ ಅಲ್ಲಿ. ಈಗ ಬಂದು ಪೆಪ್ಪರ್ ಚಿಕನ್. ಪೆಪ್ಪರ್ ಚಿಕನ್ಗೆ ಕಡೆ ಹಾಕೊಳ್ಳೋ ಟೈಮ್ ಆಗುತ್ತೆ. ಎಣ್ಣೆ. ನೆಕ್ಸ್ಟ್ ಮೆಣಸಿನ್ಕಾಯಿ, ಇಲ್ಲಿ ಬೆಳ್ಳುಳ್ಳಿ ಚಚ್ಚಿಟ್ಕೊಂಡಿದೀವಿ. ಕರಿಬೇವು, ಮೆಣಸಿನ್ಕಾಯಿ, ಜಜ್ಜಿರೋ ಬೆಳ್ಳುಳ್ಳಿ. ಇದು ಫುಲ್ ಸಿಂಪಲ್ ಆಗಿರುತ್ತೆ, ನಮ್ದೇನು ಡಿಫಿಕಲ್ಟ್ ಏನಿರಲ್ಲ ಅಲ್ವಾ ಅಡಿಗೆ. ಇದು ತುಂಬಾ ಇಂಗ್ರೀಡಿಯೆಂಟ್ಸ್ ಏನ್ ಬೇಕಾಗಲ್ಲ, ಸಿಂಪಲ್. ಜಾಸ್ತಿ ಐತೆ ಅನ್ಬಿಟ್ಟು ಹಾಕ್ತಾ ಇದ್ರೇನೆ ಅಡ್ಗೆಟ್ ಹೋಗೋದು. ಎಷ್ಟು ಹಾಕ್ಬೇಕೋ ಅಷ್ಟೇ ಹಾಕ್ಬೇಕು. ಹಾಫ್ ಎನ್ ಅವರ್ ಮೇಲೆ ಆಗಿದೆ ಮ್ಯಾರಿನೇಷನ್. ಬ್ರೌನಿಶ್ ಆಗಿದೆ ಈಗ. ಬ್ರೌನಿಶ್. ಓಕೆ. ಈಗ ಮ್ಯಾರಿನೇಟ್ ಮಾಡಿರೋ ಚಿಕನ್ ಅದಕ್ಕೆ ಹಾಕೋಣ. ಸುರೀರಿ. ಸೆವೆಂಟಿ 70% ಆಗಿದೆ. 10% ಅಕ್ಕಿ ಬೆಂದಾದ್ಮೇಲೆ ದಮ್ ಕಟ್ಟೋದು. ಬಿರಿಯಾನಿ ರೆಡಿ. ಇನ್ನೇನು ಪೆಪ್ಪರ್ ಚಿಕನ್ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ರೆಡಿ ಆಗುತ್ತೆ. ಕಲ್ಸ್ವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದು ಮ್ಯಾರಿನೇಷನ್ಗೆ. ಈಗ 1 ಸ್ಪೂನ್ ಸುಮ್ಮನೆ ಹಾಕೋಣ. ಮತ್ತೆ ಸ್ವಲ್ಪ ಚಿಕನ್ ಬೇಯಲಿಕ್ಕೆ ಒಂಚೂರು ಅರಿಶಿನ ಪುಡಿ, ಮತ್ತೆ ಉಪ್ಪು. ಕಲರ್ಗೆ ಏನಲ್ಲ, ಸುಮ್ಮನೆ ಚಿಕನ್ ಬೇಯಲಿ ಅಂತ. ನೆಕ್ಸ್ಟ್ ಉಪ್ಪು. ನೋಡ್ಬೋದು, ಇಲ್ಲಿ 90% ಬಿರಿಯಾನಿ ಆಗಿದೆ. 10% ದಮ್ಮಕ್ಕ. ತುಪ್ಪ ಆಡ್ ಮಾಡ್ಬಿಟ್ಟು ದಮ್ ಕಟ್ಟೋದು ನೋಡಿ. ಫುಲ್ ವೆಯ್ಟ್ ಇಟ್ಬಿಟ್ಟಿದೀವಿ, ಸಿಮ್ಮಲ್ಲಿ ಇಟ್ಬಿಟ್ಟು ವೆಯ್ಟ್ ಇಟ್ಟಿದೀವಿ. ದಮ್ಮು ಒಂದೆಷ್ಟು ನಿಮಿಷ ಅಕ್ಕ? 5 ನಿಮಿಷ. ಬಿರಿಯಾನಿ ಅಷ್ಟೇ ಮುಗೀತು. ಇನ್ನೇನಿದ್ರು ಪೆಪ್ಪರ್ ಚಿಕನ್. ಕಾಶ್ಮೀರಿಂದ ಸ್ವಿಗ್ಗಿ ಮಾಡ್ಕೊಂಡು ನೋಡಿ, ಮಂಜೆಲ್ಲ ಇನ್ನೂ ಹಂಗೆ ಐತೆ. ಸ್ನೋ ಯಾವ್ದಕ್ಕ ಫ್ಲೇವರು ಕೇಕು? ಬ್ಲಾಕ್ ಫಾರೆಸ್ಟ್. ಬ್ಲಾಕ್ ಫಾರೆಸ್ಟ್ ಯಾರು ತಿನ್ನಲ್ಲ. ಚಾಕೋ ರೇಸ್ ನಾವು ಯಾವತ್ತು ತಿನ್ನಿಲ್ಲ. ರೈಸ್
ಈಗ ಪೆಪ್ಪರ್ ಚಿಕನ್ಗೆ ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಡ್ರೈ ಆಗಿದೆ, ಅದು ನೀರು ಇನ್ನು ಈಗ ಬಂದು ಲಾಸ್ಟ್ ಸ್ವಲ್ಪ ಮೇನ್ ಇಂಗ್ರೀಡಿಯೆಂಟ್ ಪೆಪ್ಪರ್ ಡ್ರೈಗೆ. ಸೇಮ್ ಮ್ಯಾರಿನೇಷನ್ ಏನೇನು ಯೂಸ್ ಮಾಡಿದೀವಿ ಎಲ್ಲ ಸೇಮ್ ಡಿಟ್ಟು ಹಂಗೆ. ಆಮೇಲೆ ನಿಂಬೆ ರಸ. ಬರ್ತಾ ಇದೆ ವಿಡಿಯೋ. ನಿಂಬೆ ರಸ ಡ್ರೈ ಆಗಕ್ಕೆ ನೀರು ಏನಿದೆ ಇದೆಲ್ಲ ಇನ್ನೂ ಡ್ರೈ ಆಗ್ಬೇಕು, ಚಿಕನ್ ಚೆನ್ನಾಗಿ ಇಟ್ಕೋಬೇಕು. ಸೊ 1 ಸ್ಪೂನ್ ಕಾರ್ನ್ ಫ್ಲೋರ್ ನ ನೀರ್ ಒಳಗಡೆ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರೆ ಮುಗೀತು. ಐ ಲವ್ ಡ್ಯಾಡ್. ಏನಕ್ಕ ವಿಶೇಷತೆ ಕೇಕು? ನೀರಲ್ಲಿ ನೋಡಿ ಗೈಸ್, ಹಾಲು ಅನ್ಕೊಂಬೇಡಿ, ಇದು ಕಾರ್ನ್ಫ್ಲವರು. ಆಮೇಲೆ ಹಾಲು ಹಾಕ್ಬಿಟ್ಟಿರ. ಅಷ್ಟೇ ಗೈಸ್, ಪೆಪ್ಪರ್ ಚಿಕನ್ ಮತ್ತೆ ಮಡಿಕೇರಿ ಬಿರಿಯಾನಿ ಇವೆರಡು ಟ್ರೈ ಮಾಡಲೇಬೇಕು. ದಯವಿಟ್ಟು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಬೇಕು ನಮ್ಮ ವಿಡಿಯೋಗೆ. ಹಿಂಗೆ ಪ್ರೋತ್ಸಾಹ ನೀಡ್ತಾ ಇದ್ರೆ ನಾವು ಇನ್ನೂ ಹೊಸ ರೆಸಿಪಿ ತರ್ತೀವಿ. ಇನ್ನು ಮಡಿಕೆ ಬಿರಿಯಾನಿನೂ ಮಾಡ್ತೀವಿ, ಬ್ಯಾಂಬೂ ಬಿರಿಯಾನಿ ಮಾಡ್ತೀವಿ, ಬೇಜಾನ್ ಮಾಡ್ತೀವಿ. ಇನ್ನ ಹೈದರಾಬಾದ್ ಬಿರಿಯಾನಿನೂ ಬರ್ತಾವೆ ನಮ್ಗೆ. ಫಸ್ಟ್ ಇದನ್ನ ಇಟ್ಟು ಮಾಡಿದ್ರೆ ನಾವು ಅದನ್ನ ಮಾಡ್ತೀವಿ ರೆಸಿಪಿ ಅಲ್ವಾಕ. ನೋಡಿ, ಯಾರು ಬಿಟ್ಕೊಡಲ್ಲ ಹೋಟ್ಲ್ಗಳಲ್ಲೇ ಎಲ್ಲ ಅವ್ರ ರೆಸಿಪಿನ. ನಾವು ಎಲ್ಲ ಓಪನ್ ಆಗಿ ತೋರಿಸ್ತೀವಿ ಯೂಟ್ಯೂಬಲ್ಲಿ. ಅಲ್ಲಿ ಫಾದರ್ಸ್ ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಇನ್ನೇನು ಕೊತ್ತಂಬರಿ ಹಾಕ್ಬಿಟ್ಟು ಬರ್ತೀವಿ ತಡಿ. ಗೈಸ್, ಕೊತ್ತಂಬರಿ ಉದುರಿಸಿದ್ರೆ ಈಗ ಫಿನಿಶ್. ಪೆಪ್ಪರ್ ಚಿಕನ್ ಇಸ್ ರೆಡಿ ಟು ಈಟ್. ಮಾಡ್ತಾ ಇರಿ, ತಿಂತಾ ಇರಿ. ಒನ್ ಮೋರ್ ಹೌದು, ಫುಲ್ ಡ್ರೈ ಆಗ್ಬಿಟ್ಟಿದೆ. ಈಗ ಫಾದರ್ಸ್ ಡೇ ಸೆಲೆಬ್ರೇಷನ್ ನಡೀತಾ ಇದೆ. ವ್ಲಾಗ್ ಮಾಡ್ತಾ ಇದೀವಿ. ಸ್ಟಾರ್ಟ್ ಮಾಡಿ. ಮ್ಯಾಚ್ ಬಾಕ್ಸ್ ಅಪ್ಕಮಿಂಗ್ ಫಾದರ್. ನಾವು ಇನ್ನೂ ಎಂಟ್ರಿ ಇಲ್ಲ, ಇವ್ರು ಆಲ್ರೆಡಿ ಫಾದರ್ಸ್. ಇನ್ನೊಂದು ಲೈಟು ಹಾಕು. ಏನು ಹ್ಯಾಪಿ ಫಾದರ್ಸ್. ಏ ಗಾಯ್ಸ್, ವಿಶ್ ಮಾಡ್ರು ಮಕ್ಕಳ. ವಿಶ್ ಮಾಡ್ರಿ ಎಲ್ಲ. ಶೇಕ್ ಹ್ಯಾಂಡ್ ಚಿನ್ಮಯ್, ಶೇಕ್ ಹ್ಯಾಂಡ್ ಅಕ್ಕ. ಬರ್ರಿ ಮದರ್ಸ್ ಎಲ್ಲ ಬರ್ರಿ. ಬರ್ರಿ ಮಕ್ಕಳ. ಕಾರ್ಯಕರ್ತರು, ಅವ್ರ ಅಧ್ಯಕ್ಷರು. ಚಿನ್ಮಯ್ ಮಾಡ ವಿಶ್ ಆಯ್ತೇನಕ್ಕ? ರೆಕಾರ್ಡ್ ಆಗಿದೆ ವಿಶ್ ಮಾಡಿದ್ದು. ಮಾತಾಡಕ್ಕ ಬ್ಲಾಗಲ್ಲಿ. ಮಾತಾಡಕ್ಕ ಹಂಗ ಇಟ್ಕೊಂಡ್ರೆ ಹೆಂಗ್ ನೋಡ್ತಾರೆ? ಬಲ್ಲೆ ಅಂತೆ. ನೀನೇನ್ ಪಂಜಾಬಿಯಿಂದ ಬಂದಿದ್ಯಾ? ಮತ್ತೆ ಇನ್ನೆಲ್ಲಿಂದ ಬಂದಿದ್ಯಾ? ನಿಮ್ಮೂರು ಯಾವುದು? ಕಟ್ ಮಾಡು. ನಾನು ಇವತ್ತಿಂದ ಚಿಕನ್ ಮಾಡ್ತೀನಿ. ಇವರು ಫಾದರ್ಸ್, ಇವರೊಬ್ರು ಫಾದರ್ಸ್. ಇವ್ರು ನೋಡಿ, ಚಿಕ್ಕಪ್ಪ ಇಸ್ ಆಲ್ಸೋ ಫಾದರ್. ಅಕ್ಕ, ಏನ್ ಅನ್ನಿಸ್ತಕ್ಕ? ಫಾದರ್ಸ್ ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ದೊಡ್ಡವರು 3 ಜನನು ಸೇರಿ. ಮಾತಾಡಕ್ಕ. ಆದ್ರೆ ಹಂಗಾರೆ ಡೈಲಿ ಅಕ್ಕ ಕೇಕ್ ಕಟ್ ಮಾಡಿಸ್ತಾರೆ ಗಾಯ್ಸ್. ಫಾದರ್ಸ್ ಡೇ ಡೈಲಿ ಕೇಕ್ ತಿಂದ್ರೆ ಮಕ್ ಕುಡಿಯುತ್ತೆ. ಯಾವಾಗ ಅಪರೂಪಕ್ಕೆ ತಿಂದ್ರೇನೆ ಅದು ಫಾದರ್ಸ್ ಡೇ ಅಲ್ವಾಕ? ಕಾಲ್ಗೆಲ್ಲ ಬೀಳ್ಬೇಡಪ್ಪ. ಗಿಫ್ಟು ಕೊಟ್ಟಿಲ್ಲ, ಏನಿಲ್ಲ, ಸುಮ್ಮನೆ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತವ್ರೆ. ಈ ಏನಿತ್ತು ದೊಡ್ಡವನಾಗಿ ನೋಡಿ ಹೆಂಗಾಡ್ತವ್ರಿ. ಇನ್ನ ಗಾಯ್ಸ್, ಈಗ ಮಡಿಕೇರಿ ಬಿರಿಯಾನಿ ಟೇಸ್ಟ್ ಮಾಡುವ ಸಮಯ. ಮತ್ತೆ ಪೆಪ್ಪರ್ ಚಿಕನ್ ರಡೈಸ್ ಕ್ಯಾ ರೇ ಕ್ಯಾ ದೇಖ್ತಾ ಹೇ ತೂ? ಸೆಲೆಕ್ಟ್ ಮಾಡ್ತಿದ್ಯಾ? ಸುಮ್ಮನೆ ಹಾಕು ಒಂದು 3 ಪೀಸ್ ಟೇಸ್ಟ್ ಫಸ್ಟು ಬ್ಲಾಗ್ಗೆ. ಅಕ್ಕ, ಟೇಸ್ಟ್ ಮಾಡಿದ್ರಾ ಬಿರಿಯಾನಿ? ಹೆಂಗಿದ್ಯಕ್ಕ? ಏನ್ ಇಷ್ಟ ಆಯ್ತು? ಸಾಕು, ಮಡಿಕೇರಿ ಇಲ್ಲೇ ಬಂತ. ಓಕೆ, ಈಗ ಮೈನ್ ರಾಕಿ ಬ್ಲಾಗ್ಸ್ ಇವಾಗ ಟೇಸ್ಟ್ ಮಾಡಿ ಹೇಳ್ತಾರೆ.
ಫುಲ್ಲು ಬಿಸಿ ಬಿಸಿ ಬಿರಿಯಾನಿ. ಗರಂ ಗರಂ ಆಗೈತೆ ಅಕ್ಕ, ಗರಂ ಗರಂ ಬಿರಿಯಾನಿ ಫುಲ್ಲು. ಯಾವ ಏನು ರುಬ್ಬಿಲ್ಲ, ಎಲ್ಲ ಡೈರೆಕ್ಟ್ ಹಂಗೆ 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 ಹಾಕಿರೋದು. ಅದಕ್ಕೆ ಇದು ಟೇಸ್ಟ್ ಈ ಥರ ನೀವು ಟೇಸ್ಟ್ ಮಾಡಲೇಬೇಕು. ದಯವಿಟ್ಟು ಎಲ್ಲರೂ ರೆಸಿಪಿ ನೋಡಿ ಟ್ರೈ ಮಾಡಿ ಮನೇಲಿ, ಆಮೇಲೆ ಕಮೆಂಟ್ ಮಾಡಿ ಹೆಂಗಿದೆ ಟೇಸ್ಟ್ ಅಂದ್ಬಿಟ್ಟು. ಆಮೇಲೆ ದಯವಿಟ್ಟು ರಾಕಿ ವ್ಲಾಗ್ಸ್ 19 ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.